ನಾವೆಲ್ಲರೂ ಶಕ್ತಿಸೌಧ ಅಂತ ಕರೆಯುವಂಥ ವಿಧಾನಸೌಧದ ಪಕ್ಕದಲ್ಲೇ ಇರುವಂಥ ವಿಕಾಸಸೌಧ ಇದರ ನಿರ್ಮಾಣಕ್ಕೆ ಕಾರಣೀಕರ್ತರು ಎಸ್.ಎಂ. ಕೃಷ್ಣ ಅವರು. ಈ ಸಂದರ್ಭದಲ್ಲಿ ಅವರನ್ನ ಸ್ಮರಿಸಿಕೊಳ್ಳಬೇಕು. ಹಾಗೆಯೇ ಇದೇ ಜಾಗದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಮ್ಮೊಂದಿಗೆ ಈ ಕ್ಷಣದಲ್ಲಿ ಇಲ್ಲ. ಕಳೆದ ರಾತ್ರಿ 2:30 ಸಂದರ್ಭದಲ್ಲಿ ಅವರು ವಿಧಿವಶರಾಗಿದ್ದಾರೆ. 1999ರಿಂದ 2004ರವರೆಗೂ ಕೂಡ ಅವರು ಆಳ್ವಿಕೆ ಮಾಡಿದಂತಹ ಸಾಧನೆಗಳೇನಿದ್ದವು, ಆ ಸಾಧನೆಗಳು ಕರ್ನಾಟಕ ರಾಜ್ಯ ಇರುವಂಥ ಸಮಯದವರೆಗೂ ಕೂಡ ಅವರ ಸಾಧನೆ ಬಗ್ಗೆ ಕರ್ನಾಟಕದಲ್ಲಿರುವಂತಹ ಜನರು ಕೊಂಡಾಡುವಂತಹ ಕೆಲಸ ಆಗುತ್ತೆ. ಅದೇನಪ್ಪ ಎನ್ನುವಂತಹ ನಿಟ್ಟಿನಲ್ಲಿ ಕೊಡುಗೆ ನೋಡೋದಾದ್ರೆ, ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗಿದ್ದು ಎಸ್.ಎಂ. ಕೃಷ್ಣ ಅಂದ್ರೆ ತಪ್ಪಾಗಲ್ಲ. ವಿಧಾನಸೌಧದ ರೀತಿಯಲ್ಲೇ ವಿಕಾಸಸೌಧವನ್ನ ಕಟ್ಟಿಸಿದ್ದು ಕೂಡ ಎಸ್.ಎಂ. ಕೃಷ್ಣ ಅಂದ್ರೆ ತಪ್ಪಾಗಲ್ಲ. ಇವತ್ತು ಆ ಒಂದು ಕಟ್ಟಡ ಪಕ್ಕದಲ್ಲೇ ಇರುವಂತಹ ಕೆಲಸವನ್ನ ಇವತ್ತು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಏನು ವಿಕಾಸಸೌಧ ಏನಿದೆಯೋ, ಇದು ವಿಕಾಸಸೌಧ ವಿಧಾನಸೌಧದ ರೀತಿಯ ವಿಧಾನಸೌಧದ ರೀತಿಯಾಗೆ ಶಂಕುಸ್ಥಾಪನೆ ಮಾಡುವಂತಹ ಕೆಲಸ ಎಸ್.ಎಂ. ಕೃಷ್ಣರವರ ಆಡಳಿತದಲ್ಲಿ ಆಗುತ್ತೆ. ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿದ್ದಂತಹ ಧರ್ಮಸಿಂಗ್ ಅವರ ನೇತೃತ್ವವನ್ನು ವಹಿಸಿಕೊಂಡು ಅವರು ಪ್ಲಾನ್ ಅನ್ನ ಮಾಡಿದಾದ ನಂತರ ಇಬ್ಬರು ಕೂಡ ಒಟ್ಟುಗೂಡಿ ಲೋಕೋಪಯೋಗಿ ಇಲಾಖೆಯ ಕೆಲಸಗಳು ಸೇರಿದಂತೆ ಮುದ್ರಣಾಲಯ ಕೆಲಸಗಳು, ಸಚಿವ ಸ್ಥಾನದ ಕೆಲಸಗಳು ಸೇರಿದಂತೆ ಅಧಿಕಾರಿಗಳ ಕೆಲಸ ಏನಿದೆಯೋ ವಿಧಾನಸೌಧದ ಒಂದೇ ಕಟ್ಟಡದಲ್ಲಿ ನಡಿಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಆ ಕಾಲದಿತ್ತು. ಈ ಕಾರಣದಿಂದಾಗಿ ಮತ್ತೊಂದು ಕಟ್ಟಡ ಅಂದ್ರೆ ವಿಕಾಸಸೌಧ ಏನಿದೆಯೋ ಆ ವಿಕಾಸಸೌಧ ಪಕ್ಕದಲ್ಲೇ ಇರುವಂತಹ ವಿಧಾನಸೌಧದ ರೀತಿಯಾಗೆ ಕಟ್ಟಬೇಕು ಎನ್ನುವಂತ ಪ್ಲಾನ್ ಅನ್ನ ಮಾಡಿಕೊಂಡು ಪೂರ್ಣವಾದಂತಹ ಕಾಮಗಾರಿಯನ್ನ ಮುಗಿಯುವಂತಹ ಹಂತಕ್ಕೆ ಒಟ್ಟು 100 ಕೋಟಿ ವೆಚ್ಚವನ್ನ ಭರಿಸುವಂತ ಕೆಲಸ ಆಗುತ್ತೆ. ಅಂದ್ರೆ ವಿಧಾನಸಭಾ ಸೌತ್ ಬ್ಲಾಕ್ ಕಟ್ಟಡವನ್ನ ಅಂದ್ರೆ ವಿಧಾನಸೌಧ ಏನಿದೆಯೋ ವಿಧಾನಸೌಧದ ರೀತಿಯಾಗಿ ವಿಕಾಸಸೌಧವನ್ನು ಕೂಡ ಬೆಳಗ್ಗೆ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಬೆಳಗ್ಗೆ 10 ಗಂಟೆಗೆ ಆ ಒಂದು ಸಂದರ್ಭದಲ್ಲಿ ಏನಿದೆಯೋ 1999ರಲ್ಲಿ ಪ್ಲಾನ್ ಆದಂತಹ ಒಂದು ಸಂದರ್ಭದಲ್ಲಿ 2001ರಲ್ಲಿ ಈ ಒಂದು ಕಟ್ಟಡವನ್ನ ಉದ್ಘಾಟನೆ ಮಾಡುವಂತಹ ಕೆಲಸ ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಎಸ್.ಎಂ. ಕೃಷ್ಣ ಅವರು ಮಾಡ್ತಾರೆ. ವಿಧಾನಸೌಧದ ತದ್ರೂಪಿಯಾಗಿರುವಂತಹ ಈ ಒಂದು ಕಟ್ಟಡ 2001ರಲ್ಲಿ ಮಾರ್ಚ್ 27ರಂದು ಬಜೆಟ್ ಭಾಷಣದಲ್ಲೂ ಕೂಡ ವಿಧಾನಸೌಧದ ರೀತಿಯಾಗಿ ವಿಕಾಸಸೌಧವನ್ನು ಕೂಡ ಕಟ್ಟಬೇಕು ಎನ್ನುವಂತ ನಿಟ್ಟಿನಲ್ಲಿ ಮಂಜೂರಾತಿ ಪಡೆದುಕೊಳ್ಳುವಂತ ಕೆಲಸ ಆಗುತ್ತೆ. ಒಟ್ಟು 7.5 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂತಹ ಈ ಒಂದು ಕಟ್ಟಡ ಏನಿದೆಯೋ ಒಟ್ಟು 58,274 ಚದರ ಮೀಟರ್ ಇರುವಂತಹ ವಿಸ್ತೀರ್ಣವಾಗಿ ಒಟ್ಟು 4 ಮೇಲ್ಮಹಡಿ ಹಾಗೂ 3 ತಳಮಹಡಿಗಳು ಸೇರಿದಂತೆ 8 ಮಹಡಿಗಳ ಭವನವನ್ನ ಈ ಒಂದು ಕಟ್ಟಡದ ರೂಪದಲ್ಲಿ ನಿರ್ಮಾಣ ಆಗಿರುವಂತದ್ದು. ಇದರಲ್ಲಿ ಒಟ್ಟು ಸೌರಶಕ್ತಿ ಆಗ್ಬೋದು, ಮಳೆ ನೀರು ಸಂಗ್ರಹಣೆ ಆಗ್ಬೋದು, ಆಧುನಿಕ ಒಳಾಂಗಣ ಆಗ್ಬೋದು, ರಹಸ್ಯ ಮುದ್ರಣಾಲಯ ಆಗ್ಬೋದು, ವಾಹನ ನಿಲುಗಡೆಗೆ ವ್ಯವಸ್ಥೆ ಆಗ್ಬೋದು, ಸುರಕ್ಷತೆಗೆ ವಿಶೇಷವಾದಂತಹ ವ್ಯವಸ್ಥೆಯನ್ನ ಒಳಗೊಳ್ಳುವಂತಹ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತದ್ದು. 15 ಸಭಾಂಗಣಗಳು ಸೇರಿದಂತೆ ಇತರೆ ಅವಶ್ಯಕತೆ ಇರುವಂತಹ ರಚನೆ ಒಳಗೊಂಡಿರುವಂತದ್ದು ಈ ಕಟ್ಟಡದಲ್ಲಿ ಒಟ್ಟಾರೆಯಾಗಿ ಕಾಣಸಿಗುತ್ತೆ. ಕೇವಲ 4 ವರ್ಷಗಳಲ್ಲಿ ಉದ್ಘಾಟನೆಗೊಳ್ಳಬೇಕು ಎನ್ನುವಂತ ಪ್ಲಾನ್ ಅನ್ನ ಇಟ್ಟುಕೊಂಡು ಎಸ್.ಎಂ. ಕೃಷ್ಣ ಅವರು ಸೇರಿದಂತೆ ಲೋಕೋಪಯೋಗಿ ಸಚಿವರಾಗಿದ್ದಂತಹ ಆಗಿನ ಧರ್ಮಸಿಂಗ್ ಅವರೇನಿದ್ರು ಒಟ್ಟು 36 ತಿಂಗಳ ಕಾಲದ ಅವಧಿಯಲ್ಲಿ 74.41 ಕೋಟಿ ಟೆಂಡರ್ ಮೂಲಕವಾಗಿ ಇದರ ನಿರ್ಮಾಣದ ಕಾಮಗಾರಿ ಒಟ್ಟಾರೆಯಾಗಿ 100 ಕೋಟಿಗಿಂತಲೂ ಅಧಿಕವಾದಂತಹ ಮೊತ್ತವನ್ನ ಇಟ್ಕೊಂಡು ಕೇವಲ 3 ವರ್ಷ 8 ರಿಂದ 9 ತಿಂಗಳಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಎಸ್.ಎಂ. ಕೃಷ್ಣರವರು ಸಾಕ್ಷಿ ಆಗ್ತಾರೆ. ಕೇವಲ ಇದೊಂದೇ ಕಟ್ಟಡ ಅಲ್ಲ, ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬೇಕು, ಇನ್ನಷ್ಟು ಮೇಲ್ದರ್ಜೆಗೆ ಏರಿಸಬೇಕೆನ್ನುವಂತ ನಿಟ್ಟಿನಲ್ಲಿ ಐಟಿ-ಬಿಟಿ ಕ್ಷೇತ್ರಗಳನ್ನು ಕೂಡ ತರಲಿಕ್ಕೆ ಪ್ರಮುಖ ಕಾರಣವಾದಂಥವರೇ ಎಸ್.ಎಂ. ಕೃಷ್ಣ ಅಂದ್ರೆ ತಪ್ಪಾಗಲ್ಲ. ಇದಿಷ್ಟು ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮೊಂದಿಗೆ ಇಲ್ಲದಿದ್ರೂ ಕೂಡ ಅವರ ಒಟ್ಟಾರೆಯಾದಂತಹ ಕೊಡುಗೆಗಳು ವಿಕಾಸಸೌಧ ಆಗ್ಬೋದು ಸೇರಿದಂತೆ ರಾಜ್ಯವನ್ನ ಇನ್ನಷ್ಟು ಉತ್ತುಂಗಕ್ಕೆ ಏರಿಸಬೇಕೆನ್ನುವಂತ ನಿಟ್ಟಿನಲ್ಲಿ ಅಪಾರವಾದಂತಹ ಕೊಡುಗೆಗಳು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಬೆಂಗಳೂರಿನಿಂದ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.